ನಾ ರೌಡಿ ಸೀಟ್ರು ಅಲ್ಲ, ಗಡೀಪಾರ ಆಗಿದ್ದವನು ಅಲ್ಲ, ದೇವ್ರಿಗೆ ಕಡ್ತಾರ ಮಾಡಿ ಕೇಸ್ ಹಾಕ್ಸ್ಕೊಂಡಿದ್ದವನು ಅಲ್ಲ. ಮತ್ತೆ ಗೆದ್ಬಿಡ್ತೀನಿ ನಾನು, ತಿರ್ಕನೆ ಕನಸು. ದೊಡ್ಡವ್ರ ಬಗ್ಗೆ ನಾನೇನೋ ಅಪ್ಯತಪ್ಪನನ್ನು ಮಾತಾಡಿದರೆ ಅದನ್ನ ಸಮಯ ಕೇಳ್ತೀನಿ. ಯಾಕಂದರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮ ನಿಜಕ್ಕೂ ರಾಜಕೀಯ ಜಿತಾಜಿತಿಗೆ ಸಾಕ್ಷಿಯಾಗಿತ್ತು. ಹಾಗೂ ದೊಡ್ಡ ತಿರುಪತಿಗೆ ಹೋಗಲಾರದ ಅದೆಷ್ಟೋ ಜನ ಚಿಕ್ಕ ತಿರುಪತಿಗೆ ಭಯ ಭಕ್ತಿಯಿಂದ ಆಗಮಿಸುತ್ತಾರೆ. ಅದರಲ್ಲೂ ಕಡೆಯ ಶ್ರಾವಣ ಶನಿವಾರದಂದು ನಿರೀಕ್ಷೆಗೂ ಮೀರಿದ ಭಕ್ತ ಸಾಗರವೇ ಎಲ್ಲಿಗೆ ಹರಿದು ಬಂದಿತ್ತು. ಒಂದು ತಿಂಗಳ ಹಿಂದೆಯೇ ಶ್ರಾವಣ ಮಾಸದ ಸಂಭ್ರಮಕ್ಕಾಗಿ ತಯಾರಿ ನಡೆಸಿದ್ದ ದೇವಾಲಯದ ಆಡಳಿತ ಮಂಡಳಿ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯವನ್ನು ಸಿಂಗಾರಗೊಳಿಸಿತ್ತು. ಬೆಳಗ್ಗೆಯಿಂದಲೇ ಭಕ್ತರ ದಂಡು ದೇವಾಲಯದ ಕಡೆಗೆ ಹರಿದು ಬಂದಿದ್ದು ಹೂವಿನ ಅಲಂಕಾರಗಳಿಂದ ಇಡೀ ದೇವಾಲಯ ಹಾಗೂ ಚಿಕ್ಕ ತಿರುಪತಿ ಗ್ರಾಮ ಗಮನ ಸೆಳೆದಿತ್ತು. ಜೊತೆಗೆ ಆಂಧ್ರ, ತಮಿಳುನಾಡು ಭಾಗಗಳಿಂದಲೂ ಜನರು ಆಗಮಿಸಿದ್ದು ದೇವಾಲಯದ ಖ್ಯಾತಿಗೆ ಸಾಕ್ಷಿಯಾಗಿದೆ. ತನ್ನದೇ ಆದ ವಿಶೇಷ ಶಕ್ತಿ ಹಾಗೂ ಪವಾಡಗಳ ಮೂಲಕ ಪುಣ್ಯಕ್ಷೇತ್ರವಾಗಿ ಮಾರ್ಪಟ್ಟಿದೆ ಈ ಚಿಕ್ಕ ತಿರುಪತಿ ದೇವಾಲಯ. ಆದ್ದರಿಂದಲೇ ಪ್ರಭಾವಿ ರಾಜಕಾರಣಿಗಳು, ಉದ್ಯಮಿಗಳು, ಸೆಲೆಬ್ರಿಟಿಗಳು ಸೇರಿದಂತೆ ಗಣ್ಯಾತಿ ಗಣ್ಯರು ಇಲ್ಲಿಗೆ ಆಗಮಿಸುತ್ತಾರೆ. ಅದರಲ್ಲೂ ಶ್ರಾವಣ ಶನಿವಾರದಂದು ಹೆಚ್ಚಾಗಿ ಬಂದಿದ್ದ ಭಕ್ತರು ದೇವರ ದರ್ಶನ ಪಡೆದು ಧನ್ಯರಾದರು. ಜೊತೆಗೆ ಮಾಲೂರಿನ ಶಾಸಕ ನಂಜೇಗೌಡರು ಸಹ ದಂಪತಿಗಳ ಸಮೇತ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಜೊತೆಗೆ ರಾಜಕೀಯವಾಗಿಯೂ ಮಾತನಾಡಿದ ನಂಜೇಗೌಡರು ಮಾಜಿ ಶಾಸಕ ಮಂಜುನಾಥ ಗೌಡರಿಗೆ ಮಾತಿನಲ್ಲಿ ಚಾಟಿ ಬೀಸಿದ್ರು. ಚಿಕ್ಕ ತಿರುಪತಿ ಗ್ರಾಮದ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಶ್ರಾವಣ ಮಾಸದ ಸಂಭ್ರಮವಿದ್ದು ಅತಿ ಹೆಚ್ಚು ಭಕ್ತರು ದೂರದಿಂದ ಆಗಮಿಸಿದ್ದಾರೆ. ಜೊತೆಗೆ ದೇವಾಲಯದಲ್ಲಿ ತನ್ನದೇ ಆದ ವಿಶೇಷತೆ ಇದ್ದು ಬಹಳ ಅಚ್ಚುಕಟ್ಟಾಗಿ ಎಲ್ಲವನ್ನೂ ದೇವಾಲಯದ ಆಡಳಿತ ಮಂಡಳಿ ವ್ಯವಸ್ಥೆ ಮಾಡಿದೆ. ಹಾಗೂ ಭಕ್ತರು ಕೊಡುವ ಹಣದಲ್ಲಿ ದೇವರ ಬೃಹತ್ ಮೂರ್ತಿಯನ್ನ ಮಾಡಿಸಿದ್ದಾರೆ. ಮುಂದೆ ದೇವಾಲಯಕ್ಕೆ ಕಾಂಪೌಂಡ್ ಲೈಟಿಂಗ್ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ನಂತರ ಮಾಲೂರು ಪಟ್ಟಣದ ಅಭಿವೃದ್ಧಿಗಾಗಿ 25 ಕೋಟಿ ಅನುದಾನ ನೀಡಿದ್ದಾರೆ. ಹಾಗೂ ಈ ದೇವಾಲಯಕ್ಕೆ ಮುಜರಾಯಿ ಇಲಾಖೆಯಿಂದ ಬೇಕಾಗಿರುವ ವ್ಯವಸ್ಥೆಗಳನ್ನು ಮಾಡಿಸ್ತೇನೆ ಅಂತ ಹೇಳಿದ್ರು. ನಂತರ ರೀಕೌಂಟಿಂಗ್ ಬಗ್ಗೆ ಕೇಳಿದಾಗ ನಾನು ಇದರ ಬಗ್ಗೆ ಮಾತನಾಡುವಷ್ಟು ದೊಡ್ಡ ವ್ಯಕ್ತಿಯಲ್ಲ, ಅವರು ಬಹಳ ದೊಡ್ಡವರು, ತಿಳಿದವರು. ನಾವೇನಾದರೂ ತಪ್ಪು ಮಾಡಿದರೆ ಕ್ಷಮಿಸಲಿ. ಅವರಷ್ಟು ರಾಜಕೀಯ ಅನುಭವ ನನಗಂತೂ ಇಲ್ಲ. ಅವರೇ ನನಗೆ ರಾಜಕೀಯ ಗುರು, ಅವರೇ ನನ್ನನ್ನು ರಾಜಕೀಯಕ್ಕೆ ಕರೆತಂದದ್ದು, ಅವರಿಂದಲೇ ನಾನು ಶಾಸಕನಾಗಿದ್ದು. ಆದ್ದರಿಂದಲೂ ಈಗಲೂ ಸಹ ರೀಕೌಂಟಿಂಗ್ನಿಂದ ಗೆದ್ದು ಮತ್ತೆ ಶಾಸಕನಾಗುವ ತಿರುಕನ ಕನಸನ್ನ ಕಾಣ್ತಾ ಇದ್ದಾರೆ. ಜನ ನನಗೆ 240 ಮತಗಳ ಅಂತರದಿಂದ ಗೆಲ್ಲಿಸಿ 2ನೇ ಬಾರಿ ಶಾಸಕನನ್ನಾಗಿ ಮಾಡಿದ್ದಾರೆ. ಇನ್ನು ಆದ್ದರಿಂದ ನಾನು ಯಾವಾಗಲೂ ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ತಲೆ ಕೆಡಿಸಿಕೊಳ್ತೇನೆ. ಅವರಂತೆ ಬೇರೆಯವರ ವೈಯಕ್ತಿಕ ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ. ಅವರಿಗೂ ಒಂದಷ್ಟು ಓಟು ಬಿದ್ದಿರೋದ್ರಿಂದ ಮತ್ತೆ ಶಾಸಕನಾಗಬಹುದು ಎಂಬ ಕನಸು ಕಾಣ್ತಾ ಇದ್ದಾರೆ ಅಂತ ಮಾಜಿ ಶಾಸಕ ಮಂಜುನಾಥ ಗೌಡರಿಗೆ ಶಾಸಕ ನಂಜೇಗೌಡರು ಮಾತಿನಲ್ಲೇ ಕುಟುಕಿದ್ರು. ನಾನು ಸಹಜವಾಗಿ ಯಾರನ್ನೂ ಏಕವಹಿಸಿದ ನಮ್ಮ ವಿರೋಧ ಪಕ್ಷದವರು ಕೂಡ ಮಾತಾಡಲ್ಲ, ನಾನು ಯಾರನ್ನೂ ಮಾತಾಡಲ್ಲ. ಪಾಪ ಅವ್ರ ಇತಿಹಾಸ ಇರೋಂಥವರು, ತುಂಬ ದೊಡ್ಡವರು, ವಯಸ್ಸಲ್ಲಿ ದೊಡ್ಡವರು, ಮತ್ತು ರಾಜಕೀಯವಾಗಿ ನಮ್ಮನ್ನೆಲ್ಲ ಬೆಳೆಸಿದವರು. 86 ಗ್ರಾಮ ಪಂಚಾಯತಿಂದ 52 ಸಾರಿ MLA ಆಗಿದ್ದಲ್ಲ, ಇದಕ್ಕೆಲ್ಲ ಕಾರಣಕರ್ತರಾದ ಅವರು ದೊಡ್ಡವರು, ತುಂಬ ದೊಡ್ಡವರು. ನಾನು ತುಂಬ ಚಿಕ್ಕ ವಯಸ್ಸವರು. ಅಂಥ ದೊಡ್ಡವ್ರ ಬಗ್ಗೆ ನಾನೇನೋ ಅಪ್ಯತಪ್ಪನನ್ನು ಮಾತಾಡಿದರೆ ಅದನ್ನ ಸಮಯ ಕೇಳ್ತೀನಿ. ಯಾಕಂದರೆ ತುಂಬ ದೊಡ್ಡ ಮನುಷ್ಯರಲ್ಲ ಅವರು. ಅಂಥ ದೊಡ್ಡ ಮನುಷ್ಯರನ್ನು ರಾಜಕೀಯವಾಗಿ ನನ್ನೆಲ್ಲ ಇಷ್ಟೆಲ್ಲ ಬೆಳೆಸಿರೋದಲ್ಲ, ಅದಕ್ಕೆಲ್ಲೋ ಒಂದು ಕಡೆ ನೋವಾಗಿರ್ಬೋದು ಅವರಿಗೆ. ಪಾಪ ಆ ಥರ ಏನೇನಿದ್ರೆ ನಾನು ಪಾಪ ಸಮಯ ಕೇಳಲೇಬೇಕಲ್ಲ. ಅಂಥ ಸೀನಿಯರ್ಗಳು, ವಯಸ್ಸಲ್ಲಿ ದೊಡ್ಡವರು, ನನ್ನ ಮಕ್ಕಳಿಗಿಂತ ದೊಡ್ಡವರು, ನನಗಿಂತ ದೊಡ್ಡವರು, ಆಮೇಲೆ ನನ್ನ ಕರ್ಕೊಂಬಂದು MLA ಮಾಡಿದವರು. ಮಾಲೂರು ತಾಲೂಕಲ್ಲಿ ಮನೇಲಿದ್ದೆ ನಾನು. ಪಾಪ ಏನಪ್ಪ ಬಂದು ಕರ್ಕೊಂಬಂದು ನಾನು MLA ಮಾಡ್ದ. ಅಂಥವ್ರ ಬಗ್ಗೆ ನಾನು ಮಾತಾಡಿದರೆ ತಪ್ಪಲ್ವಾ? ಆ ಥರ ಏನೋ ಅಪ್ಪೆ ಬಾಯಿ ತಪ್ಪಾಗಿ ಮಾತಾಡಿದರೆ ಏನಪ್ಪ ತಪ್ಪೇನಪ್ಪ? ನಮಗೂ ನಮ್ಮ ಮನೆ ಇತಿಹಾಸಗಳಿದೆ, ಯಾರ್ಯಾರು ಗೌರವ ಕೊಡಬೇಕು ಅಂತ. ವಿರೋಧ ಪಕ್ಷದವರು ಕೂಡ ಒಂದು ಕೆಟ್ಟ ಭಾಷೆ ಮಾತಾಡಲ್ಲ, ಯಾವತ್ತೂ ಮಾತಾಡೋದು. ನಾನು ನೋಡಿದೆ ನಿಮ್ಮ ಲೈವ್ ವಿಡಿಯೋ ನೋಡಿ, ನಾನು ನೋಡಿದ್ರೆ ಭಯ ಬಂದುಬಿಡ್ತದೆ. ಹಿಂಗೆ ಮಾತಾಡ್ತಾರೆ. ಹೌದೌದು, ಭಯ ಬಿದ್ದೆ, ನಾನು ಭಯ ಬಿದ್ದೆ MLA ಆಗಿದ್ದೆ ಸರ್. 2 ಸಾರಿ ಕರ್ಕೊಂಬಂದು MLA ಮಾಡಿದ್ದು ನಾವೇ. ಹೌದು, ಭಯ ಬಿದ್ದು ಕರ್ಕೊಂಬಂದು MLA ಮಾಡಿದ್ದ, ಧೈರ್ಯ ಮಾಡಿ MLA ಮಾಡಿದ್ದೆ, ಕರ್ಕೊಂಬಂದು ಹೊಸಕೋಟಿಂದ ಕರ್ಕೊಂಬಂದು. ಆಮೇಲೆ ಮಾಲೂರು ತಾಲೂಕಲ್ಲಿ ಇದ್ದೀವಪ್ಪ ಗಣಸರು ಚೆನ್ನಾಗಿ ಜನ ಅಂತಿರ್ಬಿಟ್ಟು ಧೈರ್ಯ ಮಾಡಿ ಹೊಸಕೋಟಿಂದ ಕರ್ಕೊಂಬಂದು MLA ಮಾಡಿದ್ವಿ. ತಪ್ಪು ಮಾಡಿದ್ವಿ ಅಂತೇಳಿ ಏನಪ್ಪ ಮಾಲೂರು ತಾಲೂಕಿನ ಒಂದು ಗೌರವನ ಕಾಪಾಡೋಂಥದ್ದು ಧೈರ್ಯ ಇದ್ದಿದ್ದಕ್ಕೆ ಸಾಕಡಿ. ಒಂದು ಸಾರಿ ತಪ್ಪು ಮಾಡಿದ್ವಿ, ಇನ್ನೊಂದು ಸಾರಿ ಮಾಲೂರು ತಾಲೂಕು ತುಂಬ ಜನ ನಂಜೇಗೌಡರೊಬ್ಬರೆಲ್ಲ ಆ ಅರ್ಹತೆ ಇರೋಂಥವರು ಎಲ್ಲ ಪಾರ್ಟಿಗಳಲ್ಲೂ ನನ್ನಂಥವ್ರು ಇದ್ದಾರೆ. ಮಾಲೂರು ತಾಲೂಕಿನಂಥ ಅರ್ಹತೆ ಇರೋರು ಅವರೇ ನಡೆಯಂತೆ ಕಳಿಸಿದ್ವಿ ಮೊದಲೇ ಬಾರಿ ಕೂಡ. ಅವ್ರು ಜಿಗಿಬಿದ್ದ ಇದ್ದಿದ್ದು ನಾನು 2ನೇ ಅವಧಿಯಲ್ಲೂ ಕೂಡ ಅಷ್ಟೇ.
ಭಯ ಅನ್ನೋ ಪ್ರಶ್ನೆನೇ ಇಲ್ಲ. ಗೌರವಕ್ಕೆ ನಾವು ಭಯ ಬೀಳ್ತೀವಿ, ಇಂಥವ್ರಿಗೆಲ್ಲ ಭಯ ಬೀಳುವಂಥ ಪ್ರಮೆ ಇಲ್ಲ. ಅವ್ರ ಮಾತು ನಾನು ಎಲ್ಲೇ ಹೆಚ್ಚಿಗೆ ಮಾತಾಡಲ್ಲ. ಅದು ಕೂಡ ನಡೆದ ಅದು ನೋಡಿದೆ ನಾನು. ಇದೇನ ಕೌಂಟಿಂಗು ಮತ್ತೆ ಗೆದ್ಬಿಡ್ತೀನಿ ನಾನು ತಿರ್ಕನೆ ಕನಸು. ಒಂದು ಸಾರಿ ಇವೆಲ್ಲ ನಾವೆಲ್ಲ ಸೇರಿ ಹನುಮಂತಂದು ಈ ಪ್ರತಿಭಟನೆ ಎಲ್ಲ ಸೇರಿಬಿಟ್ಟು ಗೆಲ್ಸ್ಬಿಟ್ಟಿದ್ವಿ. ಅದೇ ತಿರ್ಕನ ಕನಸ್ದಾಗ ಅವ್ನು ಇನ್ನೂ ಒಂದು ಸಾರಿ ಗೆದ್ಬಿಟ್ಟು ಮೊನ್ನೆ ಪಾಪ ಅದು ಯಾವುದೋ BJP ಅವ್ರು ಎಲ್ಲಿಂದ ಬಂದು ಪಾರ್ಟಿ ಕಟ್ಟಿದ್ದ ಅಲ್ಲಿ ಬಂದು ಸೇರ್ಬಿಟ್ಟು ಏನಪ್ಪ ಅಲ್ಲೆಲ್ಲ ಒಂದಷ್ಟು ಓಟ್ ಬಿದ್ದುಬಿಡ್ತಲ್ಲ, ಅದಕ್ಕೆ ಏನಾಗ್ಬಿಟ್ಟಿದೆ ಪಾಪ ಎಲ್ಲ ಗೆದ್ಬಿಟ್ಟಿದೆ ಅಂತ. ಗೆದ್ಬಿಡಕ್ಕೆ ಕೌಂಟಿಂಗ್ ಆಗಿಬಿಡೋಕ್ಕೆ ಅಷ್ಟು ಸಲೀಸಲ್ಲ. ನ್ಯಾಯಾಲಯದಲ್ಲಿ ತಕರಾರು ಹಾಕೊಂಡ್ರೆ ನಾನೆಲ್ಲ ನನಗೆ ಡಿಕ್ಲೇರ್ ಮಾಡೋರೆ MLA ಅಂತಂದು ನಾನು ಆರಾಮಾಗಿ ನನ್ನ ಪಾಡಿಗೆ ನಾನು ತಾಲೂಕು ಡೆವಲಪ್ ಪಡಿಸ್ಬೇಕೆ ಸರ್ಕಾರದಲ್ಲಿ ಸಹಕಾರ ತಗೊಂಡು ಮುಂದುವರಿತಾ ಇದ್ದೀನಿ ನಾನು. ಇವ್ರಿಗೇನೋ ಮತ್ತೇನೋ ಅವಕಾಶ ಬರ್ತದೆ ಅಂತೇಳಿ ಪಾಪ ಹಾಕೊಂಡಿರೋ ತಕರಾರು ನಾನು. ಅಂಥ ಸಂದರ್ಭ ಬರಲ್ಲ. ಅಂಥ ಸಂದರ್ಭ ಬಂದರೆ ಈ ಮಾಲ್ವಾ ತಾಲೂಕಿನ ಜನತೆ 2 ಸಾರಿ ಸೋಲಿಸಿದ್ದಾರೆ. ಮತ್ತೆ 3ನೇ ಅವಕಾಶ ಕೌಂಟಿಂಗ್ ಕೊಟ್ಟರೆ, ನ್ಯಾಯಾಲಯ ಕೊಟ್ಟರೆ ಕಡಿಮೆ ಹೊತ್ತು ಬರಲ್ಲ. 248 ಓಟು ಅಂತ ಹೇಳಿದ್ರೆ 248 ಓಟ್ ಕಡಿಮೆ ಬರೋ ಇನ್ನೂ ಜಾಸ್ತಿನೇ ಬರ್ತದೆ. ನಾನು ಒಂದು ಚಾಲೆಂಜ್ ಹೇಳ್ತೀನಿ ನಿಮ್ಮ ಮುಂದೆ. ನನಗೆ ನಂಬಿಕೆ ಇದೆ ಕೌಂಟಿಂಗ್ ಮೇಲೆ, ಆ ರಿಸಲ್ಟ್ ಮೇಲೆ. 248 ಓಟು ಡಿಕ್ಲೇರ್ ಮಾಡೋರೆ. ಅದು ಇನ್ನೊಂದು ಸಾರಿ ಕೌಂಟಿಂಗ್ ಬೇಕು ಅಂತ ನೀವೇ ಹಾಕ್ಕೊಂಡಿದ್ದೀರಿ. ಅಂಥ ಪ್ರಮೆ ಬರಲ್ಲ, ಅಂಥ ಸಂದರ್ಭ ನ್ಯಾಯಾಲಯದಲ್ಲಿ ಬರಲ್ಲ. ಬಂದರೂ ಕೂಡ ನಾನು ಒಂದು ಹೇಳಿದ್ದೀನಿ, ಚಾಲೆಂಜ್ ಮಾಡಲ್ಲ, ಅಪೀಲ್ ಹೋಗಲ್ಲ. ಇನ್ನೂ ಒಂದು ಸಾರಿ ತಾಲೂಕಿನ ಜನ ರಿಸಲ್ಟ್ನ ನೋಡಬೇಕು, ಅವಕಾಶ ಕೊಡ್ತೀನಿ. 3ನೇ ಸೋಲು ಕೂಡ ನಮ್ಮ ತಾಲೂಕಿನ ಜನತೆ ರಿಸಲ್ಟು 3ನೇ ಸೋಲು ಅಂತೂ ಕೂಡ ಬರ್ತದೆ. ಇನ್ನೂ ಮಾಡೋಕ್ಕಾಗಲ್ಲ. ಅವ್ರ ಹಿನ್ನೆಲೆ ಅದೆಲ್ಲ, ನನ್ನ ಹಿನ್ನೆಲೆ ನೋಡಿ, ನಮ್ಮ ಮನೆ ಇತಿಹಾಸ ನೋಡಿ. ನಮ್ಮ ಕ್ರಿಮಿನಲ್ ಆಕ್ಟಿವಿಸ್ಟ್ ನಮ್ಮ ಕುಟುಂಬ ಇಲ್ಲ. ನಾವು ರೌಡಿ ಸೀಟ್ರು ಅಲ್ಲ, ಗಡೀಪಾರ ಆಗಿದ್ದವನು ಅಲ್ಲ, ದೇವ್ರಿಗೆ ಕಡ್ತಾರ ಮಾಡಿ ಕೇಸ್ ಹಾಕ್ಸ್ಕೊಂಡಿದ್ದವನು ಅಲ್ಲ. ಏನಣ್ಣ, ಇನ್ನು ದೊಡ್ಡ ದೊಡ್ಡ ಇತಿಹಾಸಗಳಿರೋ ನಾನಲ್ಲ. ಯಾರನ್ನ ಅವ್ರು ಯಾರನ್ನ ಇದ್ರೆ ಹೇಳ್ಕೊಳ್ಳಿ, ನಾನು ಆ ಇತಿಹಾಸ ನನಗೆ ಯಾರು ಒದೆಯೋದು ಗೊತ್ತಿಲ್ಲ, ಒಯ್ಯೋದು ಗೊತ್ತಿಲ್ಲ, MLA ಥರ ಇಲ್ಲ. ಪ್ರತಿ ದಿವಸ 24 ಗಂಟೆ ಸಾಮಾನ್ಯ ಜನ ಬಡವ್ರ ಜೊತೆಯಲ್ಲಿ ನೇರವಾಗಿ ಎದ್ದು ಬಂದರೆ ಬಡವ್ರಿಗೆ ಸಿಗ್ತೀನಿ ಅನ್ನೋಂಥ MLA ಅಂತ ಹೆಸರು ತಗೊಂಡಿದ್ದೀನಿ. ಅದರಿಂದ ನಾನು ಉಳ್ಕೊಂಡಿದ್ದೀನಿ. ಅದೆಲ್ಲ ಅವ್ರಿಗೆ ಗೊತ್ತು. ಓದಿಯೋದು, ಬೈಯೋದು, ಹೊಡೆಯೋದು, ಮರ್ಡರ್ ಮಾಡಿಸೋದು ಅದೆಲ್ಲ ಅವ್ರಿಗೆ ಗೊತ್ತೇನೋ, ಅದು ನನಗೆ ಗೊತ್ತಿಲ್ಲ.